ರವಿ. ಲಕ್ಷ್ಮಿ, ತಪ್ಪಿಸ್ಕೊಂಡ್ಬಿಟ್ಟ ಬಡ್ಡಿ ಮಗ. ಡೆಫಿನೆಟ್ ಆಗಿ ಕಸ್ತೂರಿ ಸತ್ತಿಲ್ಲ. ನಾನು ಅದನ್ನು ಪ್ರೂವ್ ಮಾಡ್ತೀನಿ. ನೀವು ಪ್ರೀತಿಸಿದ್ ನಿಮ್ಗೆ ಸಿಗೋದಾದ್ರೆ ನಾನು ಮೊದಲು ಸಂತೋಷ ಪಡ್ತೀನಿ. ನಿಮ್ಗೇನು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ. ಹೌದು, ಈ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಈ ಹೋಮ್ ಸೈನ್ಸ್ಗೆ ಸರಿಯಾದ ಹೋಮ್ ಸಿಗ್ಲಿಲ್ಲ, ಅದಕ್ಕೆ ಈ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀನು ಬಾಂಬ್ ಲಕ್ಷ ತತ್ತೋದೆ ಅಂತ ಎಲ್ರು ನಂಬಿಟ್ರು. ಪೊಲೀಸರು ದಡ್ರು, ನಿಮ್ಮಪ್ಪನೂ ದಡ್ಡ, ಎಲ್ರು ದಡ್ರು. ಯಾಕೆ ತೊಂದರೆ ಕೊಡ್ತಿದ್ಯಾ? ಇದರಿಂದ ನಿಂಗೆ ಏನ್ ಲಾಭ? ಅಳ್ಬೇಕು, ನಿಮ್ಮಪ್ಪ ಅಳ್ಬೇಕು. ನಮ್ಮಂತವ್ರಿಗೆ ಆಟ ಆಡಿಸ್ತಾನೆ. ಅಳ್ಳಿ, ಚೆನ್ನಾಗಳ್ಳಿ. ಅವನ ಹತ್ತು ಅವನ ಕಣ್ಣೀರ್ ಬತ್ತೋದ್ಮೇಲೆ ಮತ್ತೆ ಬತ್ತಿ ಇಡ್ತೀನಿ ನೀನು ಬದುಕಿದೀಯಾ ಅಂತ. ನೋಡಿ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ನಾನು ಬದುಕಿದ್ದೀನಿ ಅಂತ ಬೇಗ ನಮ್ಮಪ್ಪ ಅಮ್ಮಂಗೆ ತಿಳಿಸಿ. ತಿಳಿಸ್ತೀನಿ, ಅದಕ್ಕೆ ಟೈಮ್ ಬಂದಾಯ್ತು. ಯಾಕೆಂದ್ರೆ ನೀನು ಸತ್ತು ಬದುಕಿದೀಯಾ ಅಂದ್ರೆ ನಿಮ್ಮಪ್ಪ ನಮ್ಮವರಿಬ್ಬರನ್ನು ಬಿಡ್ಲೇಬೇಕು. ರವಿ, ನಿಮ್ಗೊಂದು ಹ್ಯಾಪಿ ನ್ಯೂಸ್. ಸಿಎಂ ಮಗಳು ಬದುಕಿದಾಳೆ. ನನಗೆ ಗೊತ್ತು, ನೀವೀಗ ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದೀರಾ ಅಷ್ಟೇ. ಹೌದು, ನಿಮ್ಗೆ ವಿಷಯ ಗೊತ್ತಾಯ್ತು? ಕಿಡ್ನಾಪ್ ಮಾಡಿದ ಟೆರರಿಸ್ಟ್ ಸಿಎಂ ಮನೆಗೆ ಫೋನ್ ಮಾಡಿದ್ದ. ರೆಕಾರ್ಡಿಂಗ್ ಡ್ಯೂಟಿಲಿ ನಾನೇ ಇದ್ದೆ. ಅವ್ನ ಮಾತನ್ನೆಲ್ಲ ರೆಕಾರ್ಡ್ ಮಾಡಿದ್ದೀರಾ? ಬೆಳಗ್ಗೆಯಿಂದ 4 ಸರಿ ಫೋನ್ ಮಾಡಿದ್ದ. ಆದಷ್ಟು ರೆಕಾರ್ಡ್ ಮಾಡಿದ್ದೀನಿ. ಇದನ್ನ ಕೇಳಿ. ಹಲೋ ಸಿಎಂ, ನಿನ್ನ ಭಾವದಿಂದ ಮಾತಾಡ್ತಾ ಇರೋದು. ನಿನ್ನ ಮಗಳು ಸತ್ತಿಲ್ಲ, ಇನ್ನೂ ಬದುಕಿದಾಳೆ. ನೀನು ನನ್ನ ಹತ್ರ ಆಟ ಆಡಿದ್ದಕ್ಕೆ ವ್ಯಾನ್ ಪ್ಲಾಸ್ಟಿಕ್ನಲ್ಲಿ ನನ್ನ ಫ್ರೆಂಡ್ ನಾನು ಕಳ್ಕೊಂಡೆ. ನಾವೆಂಥವ್ರು ಅಂತ ಈಗ ನಿನಗೆ ಗೊತ್ತಾಗಿರ್ಬೇಕಲ್ಲ. ಮತ್ತೆ ನಮ್ಮ ಜೊತೆ ಆಟ ಆಡೋ ಪ್ರಯತ್ನ ಮಾಡಬೇಡ. ನನ್ನ ಮಗಳು ಬದುಕಿದಾಳೆ ಅಂತ ಏನು ಗ್ಯಾರಂಟಿ? ಗ್ಯಾರಂಟಿ ಬೇಕಾ? ನಿನ್ನ ಮಗಳ ಕೈಯಲ್ಲೇ ಮತ್ತೆ ಫೋನ್ ಮಾಡಿಸ್ತೀನಿ. ಲಕ್ಷ್ಮಿ, ಈ ಕೂಲೇಜರ್ ಇರೋ ಟೇಪ್ ರೆಕಾರ್ಡರ್ ಬೇಕು, ಸ್ವಲ್ಪ ತರ್ತೀರಾ? ಹಲೋ ಸಿಎಂ, ನಿನ್ನ ಭಾವದಿಂದ ಮಾತಾಡ್ತಾ ಇರೋದು. ನಿನ್ನ ಮಗಳು ಸತ್ತಿಲ್ಲ, ಇನ್ನೂ ಬದುಕಿದಾಳೆ. ನೀನು ನನ್ನ ಹತ್ರ ಆಟ ಆಡಿದ್ದಕ್ಕೆ ವ್ಯಾನ್ ಪ್ಲಾಸ್ಟಿಕ್ನಲ್ಲಿ ನನ್ನ ಫ್ರೆಂಡ್ ನಾನು ಕಳ್ಕೊಂಡೆ. ನಾವೆಂಥವ್ರು ಅಂತ ಈಗ ನಿನಗೆ ಗೊತ್ತಾಗಿರ್ಬೇಕಲ್ಲ. ಮತ್ತೆ ನಮ್ಮ ಜೊತೆ ಆಟ ಆಡೋ ಪ್ರಯತ್ನ ಮಾಡಬೇಡ. ನನ್ನ ಮಗಳು ಬದುಕಿದಾಳೆ ಅಂತ ಏನು ಗ್ಯಾರಂಟಿ? ಗ್ಯಾರಂಟಿ ಬೇಕಾ? ನಿನ್ನ ಮಗಳ ಕೈಯಲ್ಲೇ ಮತ್ತೆ ಫೋನ್ ಮಾಡಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕು. ಓಕೆ, ಇವತ್ತಿನ ಪೇಪರ್ ಇದೆ ಲಕ್ಷ್ಮಿ. ನಗರದಲ್ಲಿ ಹಿಂದೂ ಕಾಲಂನಲ್ಲಿ ರಾಮನ ಮೆರವಣಿಗೆ ವಿಷಯದ ನೋಡು. ಹಾ ಇದೆ. ಜಯನಗರದ ಶ್ರೀ ರಾಮ ಸೇವಾ ಮಂಡಳಿಯವರಿಂದ ರಾಮನವಮಿ ಮೆರವಣಿಗೆ ಕಾರ್ಯಕ್ರಮ ಇದೆ. ಅಂದ್ರೆ ಅವನು ಮಾಡಿರೋ ಮೊದಲನೇ ಫೋನು ಜಯನಗರ ಹತ್ರದಿಂದ ಮಾಡಿದ್ದಾನೆ. ಈ ಫೋನ್ ಎಲ್ಲಿಂದ ಮಾಡಿರಬಹುದು? ಯಾವುದೋ ಬಸ್ ಸ್ಟ್ಯಾಂಡ್ ಇರಬೇಕು ಅಂತ ಕಾಣಿಸುತ್ತೆ.
ಆ ರವಿ ಈ ಫೋನ್ನ ಕೆಜಿ ರೋಡಿಂದ ಮಾಡಿದ್ದಾನೆ. ಅಂದ್ರೆ ಜಯನಗರದಿಂದ ಯಾವುದೋ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಕೆಜಿ ರೋಡ್ಗೆ ಬಂದಿದ್ದಾನೆ. ಬ್ಲಾಕ್ ಟಿಕೆಟ್ ಮಾರ್ತಿದ್ದು ಅಂದ್ರೆ ಇವತ್ತು ಯಾವುದೋ ಹೊಸ ಸಿನಿಮಾ ರಿಲೀಸ್ ಆಗಿರಬೇಕು. ನಂದ ಹತ್ರದಲ್ಲಿ ಬೇರೆ ಯಾವ ಸಿನಿಮಾ ಥಿಯೇಟರ್ ಇದೆ? ನಂದ ಹತ್ರ ಪುಟ್ಟಣ್ಣ ಥಿಯೇಟ್ರು. ಮೊದಲನೇ ಫೋನು ಕೊನೆ ಫೋನು ಜಯನಗರ ಹತ್ರದಿಂದನೇ ಮಾಡಿರೋದು. ಅವರು ಅಲ್ಲೆಲ್ಲ ಹತ್ರ ಇರಬೇಕು. ಟೆಲಿಫೋನ್ ಟ್ಯಾಪಿಂಗ್ ರಿಪೋರ್ಟ್ ಪ್ರಕಾರ ಅವನು ನೆನ್ನೆ ಇದೇ ಜಾಗದಿಂದನೇ ಫೋನ್ ಮಾಡಿರೋದು. ಅವನು ಇಲ್ಲಿಗೆ ಬಂದೇ ಬರ್ತಾನೆ. ವಾಚ್ ಮಾಡಿ. ಈ ಫೋಟೋದಲ್ಲಿರೋ ವ್ಯಕ್ತಿ ತರ ಬೇರೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಏನ್ರಿ ಮೊನ್ನೆ ತಾನೇ ಟಾಪ್ ಹಾಕ್ಸಿದೀನಿ, ಅದ್ರ ಮೇಲೆ ಬಿದ್ದು ಒಳಗಡೆ ಬರ್ಬೇಕನ್ರಿ? ಏನ್ರಿ ಇಳಿತಾ ಇದೀವಿ, ಬಾಗಿಲು ತಳ್ತಿದ್ದೀರಾ? ಮುಚ್ಚಾಯ ಬಾಗ್ಲು. ಮತ್ತೆ ಅದೇ ಮಾಡ್ತಿದ್ರಲ್ಲ, ಏನ್ರಿ ಅದು? ಜಾಸ್ತಿ ಮಾತಾಡ್ಬೇಡಿ. ಕಾಲ ಕೆಟ್ಟೋಯ್ತು ಸರ್. ಬೆಳಿಗ್ಗೆಯಿಂದ ಆಟೋ ಸ್ಟ್ಯಾಂಡ್ ಅಲ್ಲಿ ಗಂಟ್ ಕಟ್ಲಕ್ಕಾದ್ರೂ ಒಬ್ಬ ಗಿರಾಕಿ ಬಂದು ಹತ್ತಲ್ಲ ಸರ್. ಅದೇ ನೋಡಿ ಓಡ್ತಾ ಇರೋ ಗಾಡಿಗೆ ಓಡ್ ಬಂದು ಡೈ ಹೊಡೆದು ಹತ್ತು ಕೂತ್ಕತ್ತಾರೆ ನಿಮ್ಮಾಗೆ. ಅದಕ್ಕೋಸ್ಕರ ಇನ್ಮೇಲೆ ಆಟೋ ಸ್ಟ್ಯಾಂಡ್ ಹೋಗ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಸರ್. ಮೊನ್ನೆ ಏನಾಯ್ತು ಗೊತ್ತಾ ಸರ್? ಗೊತ್ತಿಲ್ಲ. ಕೇಳಿ ಸರ್, ಯಾವ ಸಿನಿಮಾದಲ್ಲೂ ಇಂಥ ಸೀನ್ ಇರಲ್ಲ. ದಯವಿಟ್ಟು ಬಾಯಿ ಮುಚ್ಕೊಂಡು ಗಾಡಿ ಓಡಿಸ್ತೀಯಾ? ಏನಾಯ್ತಯ್ಯ? ಮಾತಿನವಲ್ಲ ಮಂಜುನ್ ಗಾಡಿ ಹತ್ತದ ಮೇಲೆ ನನ್ನ ಮಾತೆ ಕೇಳಲ್ಲ ಅಂದ್ರೆ ಗಾಡಿ ಯಾಕೆ ಸರ್ ಹೋಗುತ್ತೆ? ಕಾರ್ಪೆಟ್ರ್ ಕೆಟ್ಟೋಗುತ್ತೆ, ಸ್ಪಾರ್ಕ್ ಪ್ಲಗ್ ಹಾಳಾಗುತ್ತೆ. ಈಗೇನ್ ಕೆಟ್ಟಿದೆ? ಎರಡೂ ಕೆಟ್ಟಿದೆ. ಏನ್ ಮಾಡ್ಬೇಕು ಅಂತೀಯ? ಎರಡೇ ದಾರಿ. ನೀವು ನನ್ನ ಮಾತು ಕೇಳಬೇಕು ಅಥವಾ ಗಾಡಿಯಿಂದ ಕೆಳಗಿಳಿಯಬೇಕು. ಸರಿ ಹೇಳು. ಹಾಗಲ್ಲಿ ಮತ್ತೆ ಮೊನ್ನೆ ಮಧ್ಯಾಹ್ನ ಮಾದಪ್ಪ ನೋಟಲ್ಲಿ ಮುದ್ದೆ ತಿನ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮೇಕ್ರಿ ಸರ್ಕಲ್ ಹತ್ರ ಸಿಗ್ನಲ್ ಬಿತ್ತು ಅಂತ ಕಾಯ್ತಾ ಇದ್ದೆ. ನನ್ ಪಕ್ಕ ಒಂದ್ ಮಾರ್ತೀವಿ ಅಂತ ಬಂದ್ ನಿಂತ್ಕತ್ತು. ಸರಕ್ಕಂತ ಬಾಗಿಲು ತೆಗೆದು 3 ಜನ ಒಂದ್ ಹುಡುಗಿ ಸಮೇತ ನನ್ನ ಆಟೋಗತ್ ಕೂತ್ಕೊಂಡ್ರು. ಆಮೇಲೆ ನೋಡ್ತೀನಿ ಆ ವ್ಯಾನ್ ನ ಪೊಲೀಸ್ ಒಟ್ಟಿಸ್ಕೊಂಡೋಯ್ತವ್ರೆ ಸರ್. ಏನಂದೆ ಮೊದ್ಲಿಂದ ಹೇಳು. ಅದೇ ಸರ್, ಅವತ್ತು ಸಂತಸ ಹರಳುವ ಸಮಯ ಚಿಂತೆಯ ಇದು ರಮ್ಯ ಚೈತ್ರ ಕಾಲ. ಆಲ್ ದ ಬೆಸ್ಟ್. ಇದು ರಮ್ಯ ಚೈತ್ರ ಕಾಲ. ಏನ್ರಿ ಇದು? ಏನ್ರಿಲ್ಲ ನಡಿಯಮ್ಮ ಅಂದ್ರೆ ನಡಿ. ಆಮೇಲೆ ಅದ್ಯಾವ್ದೋ ಊರಾಚೆ ಒಂದ್ ಹಳ್ಳಿ ಸರ್, ಅಲ್ಲಿ ಇಳ್ಕೊಂಡ್ರು 500 ರೂಪಾಯಿ ನೋಟ್ ಕೊಟ್ರು ಸರ್. ಅದಿರ್ಲಿ, ನೀವೆಲ್ಲಿಗೆ ಸರ್? ಅವ್ರು ನೆಲ ಕರ್ಕೊಂಡೋಗ್ಬಿಟ್ಟು ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ. ಓಹ್, ನೀವು ಅದಕ್ಕೆ ಸರ್, ಬನ್ನಿ ಕರ್ಕೊಂಡು ಹೋಗ್ತೀನಿ ಸರ್. 500 ರೂಪಾಯಿ ಹಿಡಿದಿದ್ದು ಇದೇ ಜಾಗ ಸರ್. ಇದೇನಾ? ಸರಿ ಜ್ಞಾಪಕ ಇದೆಯಾ? ಈ ಮಂಜುನ್ ತಲೆ ಕಂಪ್ಯೂಟರ್ ಇದ್ದಾಗೆ ಸರ್. ಒಂದ್ಸಲ ನೋಡಿದ್ರೆ ಮರೆಯೋ ಮಾತೇ ಇಲ್ಲ. ಮನೆ ಮಠನೇ ಇಲ್ದಿರೋ ಜಾಗದಲ್ಲಿ ಇಳ್ದೆಲ್ಲ ಯಾವ್ದ್ರು? 500 ರೂಪಾಯಿ ಕೊಟ್ಟು ಖುಷಿಲಿ ನಾನು ಇದೇ ಮಾತು ಕೇಳಿದೆ ಸರ್. ಮುಂದಕ್ಕೆ ರೋಡ್ ಸರಿ ಇಲ್ಲ, ನಾವು ನಡ್ಕೊಂಡು ಹೋಗ್ತೀವಿ, ನೀನು ಹೋಗು ಅಂದ್ರು ಸರ್. ಸರ್ ಮೀಟ್ರು ಇಲ್ಲೇ ಇದೆಯಲ್ಲಯ್ಯ? ದೊಡ್ಡ ಸರ್. ಓಹ್, ತಗೋ. ಥ್ಯಾಂಕ್ ಯು ಸರ್. ಇರ್ಲಿ. ಮಿಸ್ಟರ್, ಈ ಅಡ್ರೆಸ್ ಗೊತ್ತಾ? ಗೊತ್ತಿಲ್ಲ. ನಾನೇ ಇಲ್ಲಿ ಗೋಸ್ಬಾ. ಮರಿ, ಇಲ್ಲಿ ವಿಂಗ್ ಕಮಾಂಡರ್ ಲಾಲ್ ಅವ್ರ ಫಾರಂ ಇದೆ. ಇಲ್ಲಿರೋ 3 ಫಾರಂ ಸ್ವಾಮಿ. ಒಂದು ಗುಲ್ಜಾರ್ ಖಾನ್ದು, ಒಂದು ರಂಗನಾಥ್ ರಾಯರ್ದು, ಒಂದು ವೆಂಕಟೇಶಪ್ಪನವ್ರದು. ಈ 3 ಫಾರಂ ಬಿಟ್ರೆ ಬೇರೆ ಯಾವ ಇಲ್ಲ ಸ್ವಾಮಿ.
जा 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 जाना जा 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 जाना 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 जा 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 जाना